ಗೃಹ ಸಚಿವರ ಆಪ್ತ ಒಬ್ಬಂಟಿಯಾಗಿರುವಾಗಲೇ ಇರಿದ್ರು ಚಾಕು. ಕಾರ್ನಲ್ಲಿ ಬಂದಿದ್ದ 6 ಜನ ದುಷ್ಕರ್ಮಿಗಳಿಂದ ಅಟ್ಯಾಕ್. ಗೃಹ ಸಚಿವರ ಆಪ್ತ ಹಾಗೂ ಕಾಂಗ್ರೆಸ್ ಮುಖಂಡನಾಗಿರುವ ಗೋಪಾಲ್ ಕೃಷ್ಣ ನಾಯಕ್ ಮೇಲೆ ದುಷ್ಕರ್ಮಿಗಳು ಹಲ್ಲೆ ಮಾಡಿ ಚಾಕು ಇರಿದಿದ್ದಾರೆ. ಇಂಥದೊಂದು ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದಲ್ಲಿ ನಡೆದಿದೆ ಕಣ್ರಿ. ಕಾರಿನಲ್ಲಿ ಬಂದಿದ್ದ ದುಷ್ಕರ್ಮಿಗಳು ಗೋಪಾಲ್ ಕೃಷ್ಣರ ಮೇಲೆ ಏಕಾಏಕಿ ಚಾಕು ಬೀಸಿದ್ದಾರೆ. ಆದ್ರೆ ಸ್ಥಳದಲ್ಲಿ ಗೋಪಾಲ್ ಕೃಷ್ಣ ಅವರಿಂದ ತಪ್ಪಿಸಿಕೊಂಡು ಬ್ಯಾಂಕ್ ಒಳಗೆ ನುಗ್ಬಿಟ್ಟಿದ್ರು. ಇಲ್ದೆ ಹೋಗಿದ್ರೆ ಚಾಕು ಇರಿತಕ್ಕೆ ಪ್ರಾಣವೇ ಹೋಗ್ತಿತ್ತೇನೋ. ಜಸ್ಟ್ ಮಿಸ್ ಎನ್ನುವಂತೆ ಗೋಪಾಲ್ ಕೃಷ್ಣ ಬಚಾವಾಗಿದ್ದಾರೆ ನೋಡಿ. ಈ ಘಟನೆಯಲ್ಲಿ ಮಾಜಿ ಕೆಪಿಸಿಸಿ ಅಧ್ಯಕ್ಷ ಗೋಪಾಲ್ ಕೃಷ್ಣ ಹಾಗೂ ಅವರ ಜತೆಗೆ ಇದ್ದವರ ಮೇಲೂ ಚಾಕು ಇರಿಯಲಾಗಿದೆ. ಗೋಪಾಲ್ ಕೃಷ್ಣ ಅವರ ಮೇಲೆ ನಡೆದ ಮಾರಣಾಂತಿಕ ಹಲ್ಲೆ ಇದಾಗಿತ್ತು. ಆರೋಪಿಗಳನ್ನ ಬೆನ್ನಟ್ಟಿ ಹೋಗಿದ್ದರು ಪೊಲೀಸರು. ಗೋಪಾಲ್ ಕೃಷ್ಣರಿಗೆ ಮುಗಿಸೋಕೆ ಪ್ರೀ ಪ್ಲಾನ್ ಮಾಡಿದ್ದ ದುಷ್ಕರ್ಮಿಗಳ ಟಾರ್ಗೆಟ್ ಜಸ್ಟ್ ಮಿಸ್. ಡಾಕ್ಟರ್ ಜಿ ಪರಮೇಶ್ವರ್ ಆಪ್ತನಿಗೆ ಮುಗ್ಸೋಕೆ ಗೋವಾ ಮೂಲದ ಸುಪಾರಿ ಕಿಲ್ಲರ್ ಗಳನ್ನ ಕರೆಸಲಾಗಿತ್ತು. ಇವರನ್ನ ಮುಗ್ಸೋಕೆ 3 ತಿಂಗಳಿಂದ ಗೋಪಾಲ್ ಕೃಷ್ಣರ ಚಲನವಲನವನ್ನ ದುಷ್ಕರ್ಮಿಗಳು ಗಮನಿಸಿದ್ರು. ಸಾಕಷ್ಟು ಬಾರಿ ಪ್ಲಾನ್ ಮಾಡಿದ್ರು, ಅದು ಫ್ಲಾಪ್ ಕೂಡ ಆಗಿತ್ತು ನೋಡಿ. ಆದ್ರೆ ಈ ಬಾರಿ ಅವರು ಮಾಡಿದ್ದ ಪ್ಲಾನ್ ಉಲ್ಟಾ ಕೂಡ ಹೊಡೆದಿತ್ತು. ಒಬ್ಬಂಟಿಯಾಗಿ ಬರೋದನ್ನೇ ಆರೋಪಿಗಳು ಕಾಯ್ತಾ ಇದ್ರು. ಆ ದಿನ ಗೋಪಾಲ್ ಕೃಷ್ಣ ರಸ್ತೆಯಲ್ಲಿ ಶೇವಿಂಗ್ ಮಾಡಿಕೊಳ್ಳಲು ಅಂತ ಹೋಗ್ತಾ ಇದ್ರು ನೋಡಿ. ಅವರ ಮೇಲೆ ಏಕಾಏಕಿ ಬಂದ 6 ದುಷ್ಕರ್ಮಿಗಳು ಅಟ್ಯಾಕ್ ಮಾಡಿಬಿಟ್ಟಿದ್ರು. ಘಟನೆಯ ನಂತರ ಸ್ಥಳಕ್ಕೆ ಆಗಮಿಸಿದ ಎಸ್ಪಿ ಅವರು ತಕ್ಷಣವೇ ಆರೋಪಿಗಳನ್ನ ಹಿಡಿಯಲು ಚೇಸ್ ಮಾಡಿದ್ರು. ಗೋಪಾಲ್ ಕೃಷ್ಣ ಮತ್ತು ಅವರೊಂದಿಗೆ ಇದ್ದವರ ಮೇಲೆ ಆರೋಪಿಗಳು ಚಾಕು ಇರಿದು ಗೋವಾದತ್ತ ಪರಾರಿಯಾದ್ರು. ಆಗ ತಕ್ಷಣಕ್ಕೆ ಕಾರ್ಯಪ್ರವೃತ್ತರಾದ ಪೊಲೀಸರು ಮಿಂಚಿನ ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಚೆಕ್ ಪೋಸ್ಟ್ ಬಳಿ ತಗಲಾಕಿಕೊಂಡ ಆರೋಪಿಗಳು 4 ಸಿಕ್ಕರು, ಇನ್ನಿಬ್ಬರಿಗಾಗಿ ನಡೆಯುತ್ತಿದೆ ಹುಡುಕಾಟ. ಆರೋಪಿಗಳನ್ನ ಬೆನ್ನಟ್ಟಿದ್ದ ಪೊಲೀಸರಿಗೆ ಮಚಾಳಿ ಚೆಕ್ ಪೋಸ್ಟ್ ಬಳಿ 4 ಆರೋಪಿಗಳು ವಶಕ್ಕೆ ಪಡೆದುಕೊಂಡ್ರು. ಇನ್ನಿಬ್ಬರು ತಪ್ಪಿಸಿಕೊಂಡು ಹೋಗಿದ್ದಾರೆ. ಅವರ ಹುಡುಕಾಟವನ್ನ ಪೊಲೀಸರು ನಡೆಸಿದ್ದಾರೆ. ಆರೋಪಿಗಳಿಗೆ ಪೊಲೀಸರು ಒಂದೆರಡು ತದಕಿ ಕೇಳಿದಾಗ ಎಲ್ಲವನ್ನ ಬಾಯ್ಬಿಟ್ಟಿದ್ರು ನೋಡಿ. ಕೊಲೆ ಮಾಡಲು 6 ಜನ ಗ್ಯಾಂಗ್ ಸುಪಾರಿ ಪಡೆದಿದ್ದಾಗಿ ಹೇಳಿಕೊಂಡಿದ್ದಾರೆ. ಗೋಪಾಲ್ ಕೃಷ್ಣ ರಾಜಕೀಯ ಬೆಳವಣಿಗೆ ನೋಡೋಕೆ ಆಗದೆ ಕೊಲೆ ಮಾಡಲು ನಿರ್ಧಾರ ಮಾಡಲಾಗಿತ್ತು. ಪೂರ್ವ ನಿಯೋಜಿತವಾಗಿ ಅಂಕೋಲಾದಲ್ಲಿ ಕಳೆದ 3 ತಿಂಗಳಿಂದ ಬಾಡಿಗೆ ಮನೆ ಹಿಡಿಯಲಾಗಿತ್ತು ಅಂತ ಹೇಳಿಕೊಂಡಿದ್ದಾರೆ. ಸದ್ಯಕ್ಕೆ ಸ್ವತಃ ಪಶ್ಚಿಮ ವಲಯ ಐಜಿಪಿ ಕಾರವಾರದಲ್ಲಿ ಮೊಕ್ಕಾಂ ಹೂಡಿದ್ದಾರೆ. ಗೋಪಾಲ್ ಕೃಷ್ಣ ಅವರ ಅದೃಷ್ಟ ಚೆನ್ನಾಗಿತ್ತು ಅನ್ಸುತ್ತೆ. ದೊಡ್ಡ ಅನಾಹುತ ಒಂದು ತಪ್ಪು ಹೋಗಿದೆ ನೋಡಿ. ಬಿಗ್ ಟಿವಿ ಕರ್ನಾಟಕ, ಉತ್ತರ ಕನ್ನಡ ಜಿಲ್ಲೆ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.